ಅಲ್ಲ, ದೇವ್ರಿಗೆ ಅವಮಾನ ಮಾಡೋದು ತಪ್ಪು. ದೇವ್ರಿಗೆ ಅವಮಾನ ಮಾಡಬಾರ್ದು. ಎಲ್ರಿಗೂ ಭಗವದ್ ದೇವ್ರೇ ಅವನು ಇಳಿಸಿದ್ದು ತಪ್ಪು. ಇವು 2,000 ರೂಪಾಯಿ ಹಾಕಿ ಉಚಿತ ಪ್ರಯಾಣ ಕೊಡಿ ಅಂತ ಸಿದ್ದರಾಮಯ್ಯ ಯಾರು ಹೆಂಗಸರು ಕೇಳಿದ್ರ? ಭಗವಂತನ ಮಾಡಿದ್ರೆ ಏನು ಕೇಳಿಲ್ಲ. ಭಗವಂತನ ಮಾಡಬೇಕು. ಅವನಿಗೆ ಅವಮಾನ ಮಾಡಿದ್ರೆ ನಮ್ಗೆ ಅವಮಾನ ಮಾಡ್ದಂಗೆ. ವೀಕ್ಷಕರೇ ನಮಸ್ಕಾರ. ಕರ್ನಾಟಕದ ಕೆರಗೋಡು ಇವತ್ತು ಬಹಳಷ್ಟು ಚರ್ಚೆ ಆಗ್ತಿದೆ. ಕೆರಗೋಡಲ್ಲಿ ಹನುಮನ ಬಾವುಟವನ್ನು ಇಳಿಸಿ ಒಂದಷ್ಟು ವಿವಾದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿರ್ತಕ್ಕಂಥದ್ದು. ನಾನೀಗ ಕೆರಗೋಡಿಂದ ಮಂಡ್ಯಗೆ ಹೋಗ್ಬೇಕಾದ್ರೆ ಹುಲಿವಾನ ಅಂತ ಗ್ರಾಮ ಸಿಗುತ್ತೆ. ಹುಲಿವಾನ ಗ್ರಾಮದಲ್ಲಿ ನಾನಿದ್ದೀನಿ. ಇಲ್ಲೆಲ್ಲ ಮಹಿಳೆಯರು ಭಾಳಷ್ಟು ಜನ ಇದ್ದಾರೆ, ಊರಿನವರು, ಗ್ರಾಮಸ್ಥರು. ಅಮ್ಮ, ತಮ್ಮ ಹೆಸರು? ರಜಿನಿ. ಅಮ್ಮ, ಈಗ ನಿಮ್ಮ ಕೆರಗೋಡಲ್ಲಿ ಹನುಮನ್ ಬಾವುಟ ಇಳಿಸವ್ರೆ, ಅದು ಹಾಕ್ಬೇಕು ಅನ್ನೋದು ಎಲ್ಲರೂ ಒತ್ತಾಯ, ಹಂಗೆ ಚರ್ಚೆ. ನೀವೇನು ಹೇಳ್ತೀರಿ? ನಾವು ಹಾಕ್ಬೇಕು ಅಂತಾನೆ ಹೇಳುದು. ಅದು ಇಳಿಸೋದು ತಪ್ಪು ಅಂತಾನೆ ಹೇಳುದು. ಭಗವಂತನ ಮಾಡಿದ್ರೆ ಏನು ಕೇಳಿಲ್ಲ. ಭಗವಂತನ ಮಾಡಬೇಕು. ಅವನಿಗೆ ಅವಮಾನ ಮಾಡಿದ್ರೆ ನಮ್ಗೆ ಅವಮಾನ ಮಾಡ್ದಂಗೆ. ಮಾಡಿದ್ರೆ ಈ ತರ ಡರ್ಟಿ ಪಾಲಿಟಿಕ್ಸ್ ಮಾಡಿದ್ರೆ ಯಾವ್ದು ಸರ್ ಈ ತರ? ಅಲ್ಲಿ ನಾವು ಹಿಂದೂಗಳಾಗಿ ನಮ್ಮ ಹಿಂದುತ್ವಗೋಸ್ಕರ ನಾವೇ ಹೋರಾಡ್ಬೇಕಾ? ನಾವು ಹಿಂದೂಸ್ತಾನದಲ್ಲಿ ಇದ್ಕೊಂಡು ಎಲ್ಲಿದ್ದರು ಕುಮಾರಣ್ಣ ಬನ್ನಿ, ಕುಮಾರಣ್ಣ ನೀವು ಬಂದು ಇಲ್ಲಿ ನ್ಯಾಯ ಕೊಡಿಸ್ಲೇಬೇಕು. ಹೆಂಗೆ ಸರ್ ಅದು ಸಾರ್ವಜನಿಕವಾಗಿ ಅದು ಹಣ ಕಲೆಕ್ಟ್ ಮಾಡಿ ಅದು ಧ್ವಜ ಇದು ಮಾಡಿರೋದು. ಇವ್ರಿಗೇನು ಸರ್ ಇನಾಗ್ರೇಷನ್ ಮಾಡೋಕ್ಕೆ ಇವ್ರು ಕರೆದಿಲ್ಲ ಅಂತ ಇವ್ರು ಡರ್ಟಿ ಪಾಲಿಟಿಕ್ಸ್ ಮಾಡೋದು ಎಂಥದ್ದು ಇದು? ಯಾವ ಥರ ನ್ಯಾಯ ಸರ್? ಅದು ನಮ್ಮ ಊರವರೆಲ್ಲ ಸೇರಿ ಕಟ್ಟಿ ಮಾಡಿರೋದಂಥದ್ದು. ಇವ್ರಿಗೇನು ಸರ್? ಏನಾರ ಸ್ವಂತ ಫಂಡಿಂದ ಏನಾರ ಹಾಕಿ ನಾನು ಕರೆದಿಲ್ಲ ಅಂತ ಏನಾರ ಅನ್ಬೋದಿತ್ತಾ? ಇಲ್ಲ ಅಲ್ವಾ? ಹಿಂದೂಗಳು ಯಾವುದೇ ಪಕ್ಷಾಂತರ ಮಾಡಿದ್ರು ಮುಸ್ಲಿಮರು ಮಾಡಿ ಬಿಡಿಸಿದ್ರೆ ಹಿಂದೂಗಳಿಗೆ ಜಗಳ. ಇವಾಗ ಅದು ದೇವ್ರು ಮಾಡೋಕೆ ಯಾವತ್ತೂ ಸರ್ ರಾಜಕೀಯ ಬರೋದು. ರಾಜಕೀಯ ಬೇಡ ಸರ್, ಹಿಂದುತ್ವ. ಅಲ್ಲ, ದೇವ್ರಿಗೆ ಅವಮಾನ ಮಾಡೋದು ತಪ್ಪು. ದೇವ್ರಿಗೆ ಅವಮಾನ ಮಾಡಬಾರ್ದು. ಎಲ್ರಿಗೂ ಭಗವದ್ ದೇವ್ರೇ ಅವನು ಇಳಿಸೋದು ತಪ್ಪು. ಅದು ಯಾರು ಬಂದು ನ್ಯಾಯ ಕೊಡಿಸ್ಲಿ, ಕುಮಾರಣ್ಣನೇ ಬರಲಿ, ಅದು ನ್ಯಾಯ ಕೊಡಿಸ್ಲಿ. ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಅದು ಅವ್ರು ಮಾಡಿದ್ದು ವಿಷಯ. ನಾನು ಮೂಲ ಮಂಡ್ಯದವನಾಗಿರೋ ಕಾರಣ, ವೀಕ್ಷಕರೇ, ನಾನು ಮಂಡ್ಯದವನಾಗಿರೋ ಕಾರಣ ನಮ್ಮ ಜೀವನ, ವ್ಯವಸಾಯ, ರೈತರು ಹೀಗೆ ಇದ್ದವರು. ಇವ್ರಿಗೆ ಪಕ್ಷ, ರಾಜಕಾರಣ, ದೇಶದ ಬಗ್ಗೆ ಯಾವುದೇ ಆಲೋಚನೆ ಇಲ್ಲ ಅಮ್ಮನಿಗೆ. ಆದ್ರೆ ಹೇಳ್ತಿರೋ ನಮ್ಮ ಧರ್ಮ ನಮ್ಮ ಆಚರಣೆ ಮಾಡಕ್ಕೆ ಬಿಡ್ರಪ್ಪ ಅಂತ ಕೇಳ್ತಾವ್ರೆ. ಈಗ ಇದು ಹಾಕ್ಬೇಕು ಮತ್ತೆ ಅಂತ ಹೇಳ್ತೀರಿ? ಹಾಕ್ಬೇಕು. ಹಾಕ್ಲಿಲ್ಲ ಅಂದ್ರೆ ಬಂದು ಅದೇನು ಹೋರಾಡ್ತೀವಿ. ಯಾರೊಬ್ರು ಪಾಲಿಟಿಕ್ಸ್ ಅವರು ಕರೆಯೋದಲ್ಲ ಸರ್. ನಮ್ಮ ಹಿಂದೂದು ನಮ್ಮ ದೇವ್ರಿಗೋಸ್ಕರ ನಾವು ಮಹಿಳೆಯರು ಸಹ ನಾವು ಸ್ವತಃ ನಾವು ಹೋಗ್ತೀವಿ ಸರ್, ಹೋರಾಟ ಮಾಡೇ ಮಾಡ್ತೀವಿ. ತಾವೇನು ಹೇಳ್ತೀರಮ್ಮ? ಮಾಡ್ತೀವಿ. ಕಿತ್ತಿದ್ದು ತಪ್ಪು. ಅವರು ಪ್ಯಾನ್ಯಾರು ಕಿತ್ತಾಕಿರೋದು ತೆಗಿಬಾರ್ದಾಯ್ತು. ಅದನ್ನ ತೆಗೆದ್ಮೇಲೆ ನಮ್ಗೆ ಎಲ್ಲರಿಗೂ ಅವಮಾನನೇ. ನೀವೇನು ಹೇಳ್ತೀರಿ? ನಮ್ದು ಅದೇ ಸರ್, ಹಾಕ್ಬೇಕಿತ್ತು ಅಂತಾನೆ ಹೇಳೋದು. ಯಾರು ಸ್ವತಃ ಬಂದು ನೀವು ಬನ್ನಿ ಇಲ್ಲಿ ನೋಡಿ ಅಂತ ಕರೆದಿಲ್ಲ ಸರ್. ನಾವೆಲ್ಲ ಸ್ವತಃ ನಾವೇ ಬಂದಿರೋದು. ನಾವು ಸಹ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ಎಸ್, ಯಾಕೆಂದ್ರೆ ನಾನು ಮೊದಲು ನಮ್ಮೂರು ಬೆಸ್ಸಿಗರಲ್ಲಿ ಇಲ್ಲೇ ಕೊಮ್ಮೇರಳ್ಳಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಸ್ಕೂಲ್ ಬಸ್ಸಲ್ಲಿ ಇಲ್ಲೇ ಹೋಗ್ತಿದ್ದೆ. 98-99 ಸಂದರ್ಭ. ಇವತ್ತಿಲ್ಲಿ ಯಾರೂ ಕೂಡ ಇವ್ರು ಹೇಳ್ತಾರೆ ನಮ್ಮನ್ನು ಯಾರೋ ಕರೆದು ಬಂದಿಲ್ಲ ಮಾತಾಡಿ ಅಂತ ಹೇಳ್ತಿಲ್ಲ. ನಮ್ಮ ಧರ್ಮ, ನಮ್ಮ ದೇವರು ಆಚರಣೆ ಮಾಡಕ್ಕೆ ಫ್ರೀ ಕೊಡ್ರಯ್ಯ, ನಿಮ್ಮ ರಾಜಕಾರಣ ಮನೇಲಿ ಇಟ್ಕೊಳ್ಳಿ ಅನ್ನೋದು ಇವರೆಲ್ಲರದು ವಿಷಯ. ರಾಜಕಾರಣ ಮನೆಯಲ್ಲಿ, ದೇವರು ಅಂದ್ಮೇಲೆ ಎಲ್ಕ ಒಂದೇ, ಎಲ್ಲರೂ ಮಾಡಬೇಕು ದೇವ್ರನ್ನ. ನಮ್ದೊಂದು ಒಕ್ಕೂಟ ಇದೆ ಸರ್. ಆ ಒಂದು ಒಕ್ಕೂಟಕ್ಕೂ ಸಹ ಇವ್ರದೊಂದು ಸಣ್ಣ ಪುಟ್ಟ ರಾಜಕೀಯ ಸರ್. ನಮಗೆ ಆ ಒಕ್ಕೂಟದಲ್ಲಿ ಒಂದು ಹಣ ಬಿಡುಗಡೆ ಮಾಡೋಕ್ಕೂ ಇವರು ಒಂದು ಡರ್ಟಿ ಪಾಲಿಟಿಕ್ಸ್ ಸರ್ ನಮಗೆ. ಬಟ್ ಯಾರು ಕಾರಣ ಅಂತೀರಿ ಇದಕ್ಕೆ ಹೋಗ್ಲಿ? ಸ್ಥಳೀಯ ಶಾಸಕರು, MLA ಇವರು ಗಣಿಗ ರವಿ ಅವರು ಡೈರೆಕ್ಟ್ ಆಗಿ, ಅದು ಇಂಡೈರೆಕ್ಟ್ ಆಗಿ ಹೇಳುವಂತದ್ದು ಏನಿಲ್ಲ ಸರ್. ಅಲ್ಲೇ ಡೈರೆಕ್ಟ್ ಹಾಕೆಲ್ಲ ಗೆಲ್ಸಿದಿರಿ. ಅದೇ ನಾವು ಮಾಡೋ ತಪ್ಪು ಸರ್. ನೆಕ್ಸ್ಟ್ ಬರ್ಲಿ. ಒಳ್ಳೆ ಪಾಯಿಂಟ್. ಈಗ ನೀವೆಲ್ಲ ನೀವೆಲ್ಲ ಮಹಿಳೆಯರಿದ್ದೀರಿ, ನಿಮ್ಮ ಅಕೌಂಟ್ 2,000 ಹಾಕ್ತವ್ರೆ, ಬಸ್ ಫ್ರೀ ಕೊಟ್ಟವ್ರೆ, ಅವೆಲ್ಲ ಕನ್ಸಿಡರ್ ಇಲ್ವೇ? ನಾವು ಸಿದ್ದರಾಮಯ್ಯ ಅವ್ರು ಕೇಳಿದ್ವಾ ಸರ್? ನಾವು ಕೇಳಿಲ್ಲ. ಅದು ಅವ್ರು ಹಾಕಿರೋದಂಥದ್ದು. ಈ ದುಡ್ಡು ಹಾಕ್ಬಾರ್ದಾಗಿತ್ತು ಸರ್. ಎಷ್ಟು ಅದು ಮಾಡಿರೋದು ತಪ್ಪು ಅಂತಾನೆ ಹೇಳ್ತಾ ಇರೋದು. ಅದು ಬೇಕಾಗಿರ್ಲಿಲ್ಲ ನಮ್ಗೆ. ನಮ್ಗೇನಿದ್ರು ರೈತರಿಗೆ, ಹಿಂದೂಗಳಿಗೆ ಏನ್ ಅನುಕೂಲ ಆಯ್ತದೆ ಅದನ್ನ ನಮಗ್ ಮಾಡ್ಕೊಡ್ಬೇಕಾಗಿತ್ತು. ನಮಗ್ ಬೇಕಾಗಿಲ್ಲ ಅದು. ನಮಗ್ ಬೇಕಾಗಿಲ್ಲ ಸರ್ ಅದು. ಅವ್ರು ಮಾಡೋದು ಮೊದಲನೇ ತಪ್ಪೇ ಅದು. ನಾವು ಬಸ್ ಚಾರ್ಜ್ ಹಾಕೋ ಹೋಗುದಿಲ್ಲ, ನಮಗ್ ಬಸ್ ಚಾರ್ಜ್ ಕೊಡ್ರಿ ಅಂದಿದ್ವಾ? ನಮಗ್ ಖರ್ಚು ಕಾಸಿಲ್ಲ, ಖರ್ಚು ಕಾಸು ಕೊಡಿ ಅಂತ ಹೇಳಿದ್ವಾ? ನಾವು ಹೆಂಗಸರುಗಳು, ಲೇಡೀಸ್ಗಳು ಕೇಳಿದ್ವಾ? ನಾವು ಕೇಳಿಲ್ಲ. ಅವರು ತಮ್ಮ ಇದು ಪ್ರತಿಷ್ಠೆಗೋಸ್ಕರ ಅವ್ರು ಮಾಡ್ತಾ ಇರೋದು. ಕಡಿಮೆ ಮಾಡ್ಲಿ ಸರ್, ಸಿಲಿಂಡರ್ ಕಡಿಮೆ ಮಾಡ್ಲಿ. ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗ್ತದೆ. ಒಂದು 1,000 ರೂಪಾಯಿ ತಗೋದ್ರೆ ಸರ್ ಒಂದು 4 ಸಾಮಾನು ಬರಲ್ಲ. ಏನ್ ಮಾಡ್ಲಿ ಸರ್? ನಮ್ಮ MP ಅವರು ಇಲ್ಲಿ ಬಂದು ಇದ್ರ ಬಗ್ಗೆ ಯಾವ್ದಾದ್ರು ವಿಚಾರ ಮಾಡಿದಾರೆ? ನಮ್ಮ MP ಅವ್ರಿಗೆ ಧಿಕ್ಕಾರಕ್ಕೆ ಹೋಗಕ್ಕೆ ಇಷ್ಟಪಡ್ತೀವಿ ಸರ್ ನಾವು. ಧಿಕ್ಕಾರನೇ
ಬೆಂಬಲ ಬೆಲೆ ಕೊಟ್ಟು ಒಂದು ಕೊಡ್ಲಿ ಸರ್ ಸಾಕು ನಮ್ಗೆ. ನಾವು ರೈತರು ಸರ್ಕಾರಕ್ಕೆ ಸಾಲ ಕೊಡ್ತೀವಿ, ನಮ್ ಬೆಂಬಲ ಬೆಲೆ ಕೊಡ್ಲಿ ನಮ್ಗೆ. ಈಗ ಫೈನಲ್ ಫೈನಲ್ ಆಗಿ ನೀವು ಬಾವುಟ ವಿಚಾರ ಬಂದಾಗ ಸರ್ಕಾರಕ್ಕೆ, ಶಾಸಕರಿಗೆ, ಸಚಿವರಿಗೆ ಏನ್ ಹೇಳ್ತೀರಿ? ಆಗ್ಬೇಕಿತ್ತು ಸರ್, ದೇವ್ರದಲ್ವಾ ಕಾಣಿಸ್ತಾನೆ ಇದೆಲ್ಲ ಸರ್. ಇಂಥ ಡರ್ಟಿ ರಾಜಕೀಯ ಮಾಡ್ತಾ ಇರೋದು ಇಲ್ಲೇ ಡೈರೆಕ್ಟ್. ಏನು ನಾವು ಹೇಳುವಂತೆ ಜನಸಾಮಾನ್ಯರು ಹೇಳುವಂಥದ್ದು ಏನೂ ಇಲ್ಲ ಸರ್. ಅವರೇ ಇಲ್ಲ ತೋರಿಸ್ಬಿಟ್ಟಿದ್ದಾರೆ ಅವ್ರ ಬುದ್ಧಿಗಳನ್ನ. ಏನಕ್ಕೆ ಈ ಥರ ಎಲ್ಲ ಮಾಡಬೇಕು? ನಮ್ಮ ಹಿಂದುತ್ವಕ್ಕೋಸ್ಕರ ನಾವೇ ಹೋರಾಡ್ಬೇಕಾ? ನಾವು ಹಿಂದೂಸ್ತಾನದಲ್ಲಿ ಇದ್ಕೊಂಡು ನಾವೇ ನಮ್ಮ ಇದಕ್ಕೋಸ್ಕರ, ನಮ್ಮ ಪ್ರಜಾಪ್ರಭುತ್ವಕ್ಕೋಸ್ಕರ ನಾವೇ ಹೋರಾಡ್ಬೇಕಾ? ಎಂಥದ್ದು ಇಲ್ಲ ಸರ್. ಇದು ಯಾವ ತರ ರಾಜಕೀಯ ಇದು? ಸರ್, ನೀವು 2,000 ಕೊಡ್ತಾ ಇದ್ದಾರೆ ಅಂತ, ಅದನ್ನೆಲ್ಲ ಕೊಡೋದ ಬಡವರು ಎಷ್ಟು ಬೆಳೆದು ನಾವು ಅದು ನಮ್ಮ ಕೈಗೆ ಸಿಗೋಷ್ಟೊತ್ತಿಗೆ ನಮ್ಗೆ ದುಡ್ಡು ಸಿಗಲ್ಲ. ಅದನ್ನಾದ್ರೂ ಮಾಡಿದ್ರೆ ರೈತರುಗಳಿಗೆ ಬೆಳೆದಿರೋ ಇದಕ್ಕೆಲ್ಲ ಕಮ್ಮಿ ಆಯ್ತಿತ್ತು. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಹೈಯರ್ ಶಿಕ್ಷಣ ಎಲ್ಲ ಉಚಿತ ಕೊಡ್ಲಿ ಸರ್, ಬೇಡ ಅನ್ನಲ್ಲ. ಆರೋಗ್ಯ ವಿಮೆ ಮಾಡಿಸ್ಲಿ ಸರ್. ಎಲ್ಲ ಕಡಿಮೆ ರೇಟಲ್ಲೆಲ್ಲ ಇದು ಮಾಡಲಿ. ಒಂದು ಮೆಡಿಸಿನ್ ತಗೋತೀನಿ ಅಂದರೆ 100 ರೂಪಾಯಿ ಹೊಟ್ಟೋಗ್ಬಿಡುತ್ತೆ ಸರ್. ಇವು 2,000 ರೂಪಾಯಿ ಹಾಕಿ ಉಚಿತ ಪ್ರಯಾಣ ಕೊಡಿ ಅಂತ ಸಿದ್ದರಾಮಯ್ಯಗೆ ಯಾರು ಹೆಂಗಸರು ಕೇಳಿದ್ರಾ? ವೀಕ್ಷಕರೇ, ಹುಲಿವಾನದ ಮಹಿಳೆಯರು ಇಲ್ಲಿದ್ದವ್ರು ಎಲ್ರದ್ದು ಮಾತು ಒಂದೇ. ಇವ್ರು ಮಾತಾಡಿದಾಗ ಇವ್ರ ಫೇಸಲ್ಲಿ ಗೊತ್ತಾಗೋದಿಷ್ಟೇ, ನಮ್ಮ ದೇವರು ಅನ್ನೋದಿದೆ ಬಿಟ್ರೆ ಅದು ಆ ಪಾರ್ಟಿ ಈ ಪಾರ್ಟಿ ಅನ್ನೋದು ಕನಿಷ್ಠ ಇವ್ರಿಗೆ ಅರಿವಿಲ್ಲ. ಧರ್ಮ ಅಂತ ಬಂದಾಗ ಎಲ್ಲ ಒಂದೇ, ರಾಜಕಾರಣ ಅಂದಾಗ ಬೇರೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಮತ್ತೆ ಬಾವುಟ ಹಾಕಿ ಅನ್ನೋದು ಹುಲಿವಾನದ ಮಹಿಳೆಯರ ಇವರೆಲ್ಲರೂ ಆಗ್ರಹ. ಅಂಡ್ ಎರಡನೇದು, ನಿಮಗೆಲ್ಲ ಫ್ರೀ ಬಸ್ ಕೊಟ್ಟವ್ರೆ, ಅಕೌಂಟ್ ಕಾಸು ಹಾಕ್ತಾರಲ್ಲ ಅಂದರೆ ನಾವೇನಾದ್ರು ಕೇಳಿರಲಿಲ್ಲ. ನಮಗೆ ಬೇಕಾಗಿರೋದೇನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ವಿಂಟಲ್ ಭತ್ತಕ್ಕೆ ಬೇಕಾದ್ರೆ 500 ರೂಪಾಯಿ ಜಾಸ್ತಿ ಮಾಡಿ, ಟನ್ ಕಬ್ಗೆ 1,000 ರೂಪಾಯಿ ಜಾಸ್ತಿ ಮಾಡಿ, ಬೆಳೆ ಬೆಳೆಯೋರ್ಗೆ ಅನುಕೂಲ ಮಾಡಿ ಅಂತ ಹೇಳ್ತಾರೆ. ಬೆಳೆ ಪರಿಹಾರ ಕೊಡ್ಲಿ ಸರ್. ಇವಾಗ ಉಚಿತ ಅಕ್ಕಿ ಕೊಡ್ತಾ ಇದ್ರು, ಎಲ್ಲಾನು ಕಡಿಮೆ ಮಾಡ್ಕೊಂಡು ಬರ್ತಾವ್ರೆ. ಅವಾಗ ಹೇಳಿದ್ಯಪ್ಪ, ನನ್ನ ಹೆಂಡತಿಗೂ ಫ್ರೀ, ಅವ್ರ ಹೆಂಡತಿಗೂ ಫ್ರೀ. ಇವಾಗ ಇಲ್ಲ, ಕಾಸಿಲ್ಲ. ಒಟ್ಟಿನಲ್ಲಿ ಗ್ರೌಂಡಲ್ಲಿ ಇದ್ದಂಗಿಲ್ಲ ಇದು. ಗ್ರೌಂಡಲ್ಲಿ ಅಂತಂದ್ರೆ ಕಾಂಗ್ರೆಸ್ ಅವ್ರು ಏನು ಬಹುತೇಕರ ಹೇಳಿಕೆ ಇಲ್ಲ. ನಾವೆಲ್ಲ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ. ಒಂದು ಫ್ರೀ ಬಸ್ಸು, ಅಕ್ಕಿ ಕೊಡ್ತಾ ಇದ್ದೀವಿ, ಮತ್ತು ಅಕೌಂಟ್ಗೆ ಅಮೌಂಟ್ ಹಾಕ್ತಾ ಇದ್ದೀವಿ. ಇವೆಲ್ಲವೂ ನಮ್ಗೆ ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಆದರೆ ಗ್ರೌಂಡಲ್ಲಿ ಅಲ್ಲಿಯ ಇಶ್ಯೂ, ರೈತರಿಗೆ ನಮಗೆ ಬೆಂಬಲ ಬೆಲೆ ಬೇಕು ಅಂತ ಇಶ್ಯೂ ರೈಸ್ ಮಾಡ್ತಾರೆ. ಬೆಳೆಕಾಳು ಇವೆಲ್ಲ ಜಾಸ್ತಿ, ಅದನ್ನು ಸರಿ ಮಾಡಿ ಅಂತ ಹೆಂಗಸರು ಕೇಳ್ತಾರೆ. ದುಡ್ಕೊಂಡು ತಿನ್ನೋಕ್ಕೆ, ಸ್ವಾಭಿಮಾನದಲ್ಲಿ ಬದುಕಕ್ಕೆ ಅವಕಾಶ ಮಾಡಿ, ಈ ಪುಕ್ಸಟ್ಟೆ ಬೇಡ ಅನ್ನೋದು ಇವ್ರದ್ದು. ಸೊ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಕೆರಗೋಡಿನ ಈ ಒಂದು ಇಶ್ಯೂ ಎಲ್ರಿಗೂ ಏನು ಅಂದರೆ, ಇದು ರಾಜಕಾರಣ ಹೊರತಾಗಿ ನಮ್ಮ ಧರ್ಮ, ನಮ್ಮ ದೇವರು, ಬಿಡ್ರಯ್ಯ ನಮ್ಮ ಪಾಡಿಗೆ ಅಂತ ಇವರೆಲ್ಲ ಹೇಳ್ತಾವ್ರೆ. ನಾನು ಇನ್ನೊಂದು ಜನ ಮಾತಾಡ್ತೀನಿ. ಈ ಕೆರಗೋಡಲ್ಲಿ ಬಾವುಟ ತೆಗೆದ್ರಂತಲ್ಲ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಅಲ್ಲ, ನಮಗೆಲ್ಲ ಅನ್ಯಾಯ ಆಗಿದೆ, ಇದು ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಹಾಕ್ಬೇಕಾ? ಮತ್ತೆ ತಪ್ಪು ಹಾಕ್ಬೇಕು. ಆಗ್ತಾ ಇದ್ರೇನು? ಆಗ್ತಾ ಇದ್ರೆ ತೊಂದರೆ ಆಗ್ತದೆ ಮುಂದಕ್ಕೆ. ಏನು ತೊಂದರೆ ಆದದು? ಏನು ತೊಂದರೆ ಅಂದರೆ, ನಮ್ಮ ಶ್ರೀರಾಮ ಇದೆಲ್ಲ ಅಯೋಧ್ಯದಲ್ಲಿ ಇರಬೇಕಲ್ವಾ, ಬೇರೆ ಇದು ಮಾಡಿದ್ರೆ ನಮಗೂ ಇದಾಗ್ತದೆ ಅಂತ ನಾವು ಹಾಕ್ಬೇಕು. ಅಮ್ಮ, ನೀವೇನು ಹೇಳ್ತೀರಿ? ಹಾಕ್ಬೇಕು ಸರ್, ಹಾಕ್ಬೇಕು. ಅಮ್ಮ, ನೀವು ಹಾಕ್ಬೇಕು. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ ಮಾಮೂಲಿ ದೇವರು ಅಂತ ಎಲ್ಕ ಒಂದೇ ತಾನೆ. ಇಂದು ಆ ಜನ ಈ ಜನ ಅಂತೇನಿಲ್ಲ, ಎಲ್ಲ ಒಂದೇ ಅಲ್ವಾ? ದೇವ್ರ ಮೇಲೆ ಒಂದೇ ತಾನೆ, ಆ ಉದ್ದೇಶಕ್ಕೆ ಹಾಕ್ಲೇಬೇಕು. ಎಸ್ ಅಮ್ಮ, ನೀವು ಏನು ಹೇಳ್ತೀರಿ? ಹಾಕಿ ಅಂತ. ಎಸ್, ನಾವು ಇಲ್ಲಿ ರಾಜಕೀಯ ಅಲ್ಲ, ಇವ್ರಿಗೆಲ್ರಿಗೂ ಕಾಂಗ್ರೆಸ್ಸು, BJP, JDS ರಾಜಕಾರಣ ಯಾವುದೂ ಗೊತ್ತಿಲ್ಲದಿರೋ ಮುಖಗಳಿವು. ಇವ್ರೆಲ್ರಿಗೂ ಗೊತ್ತಿರೋದು ಹಿಂದೆ ನಮ್ಮ ಧರ್ಮ, ನಮ್ಮ ದೇವರು ಬಿಟ್ಬಿಟ್ರೆ ನಾವು ಹಾಕತ್ತೀವಿ ಅಂತ ಹೇಳ್ತಾವ್ರೆ. ಕೆರಗೋಡಲ್ಲೂ ಇಲ್ಲ ಹೇಳಿದ್ರು. ಕೆರಗೋಡಿನ ಸಾವಿರಾರು ಜನರಲ್ಲಿ ಒಬ್ಬಂದು ವಿರೋಧ ಇಲ್ಲ. ಇಳಿಸಿ ಅಂತ ಒಬ್ಬನು ಹೇಳಿಲ್ಲ. ಯಾಕೆ ವಿರೋಧ ಮಾಡ್ತೀರಿ ಅಂತ ಕೇಳ್ತಾರೆ. ಇಳಿಸಿದ್ರು ಸರ್, ಮತ್ತೆ ಅದನ್ನ ಅವರು ಯಾರು ವಿರೋಧ ಮಾಡಿದ್ಮೇಲೆ ಅವ್ರಲ್ವಾ ರಾಜಕೀಯ ಅಂತೆ. ಅದು ಸರಿ ಇಲ್ಲ ಅಲ್ವಾ ಸರ್? ಸರಿ ಇಲ್ಲ ಸರ್, ಅದು ಅದನ್ನ ಮಾಡಬೇಕು. ಇದು ಪಕ್ಷಪಾತ ಅಲ್ಲ, ದೇವರು ಅಂದ್ರೆ ಎಲ್ಲಕ ಒಂದೇ ಅಲ್ವಾ, ಅದರಿಂದ ತಪ್ಪು ಮಾಡಿರೋದು. ಬರ್ಲಿಲ್ವಾ? ಓಕೆ, ಎಲ್ರದ್ದು ಒಂದೇ, ದೇವರು ಒಂದಾಗ ಒಂದೇ, ರಾಜಕಾರಣ ಬೇರೆ ಮಾಡಲಿ, ಬಟ್ ದೇವರು ಒಂದಾಗ ಒಂದೇ ಇರಲಿ, ಇಲ್ಲಿ ರಾಜಕಾರಣ ಬೇಡ ಅನ್ನೋದು ಈ ಮಹಿಳೆಯರ ಅಭಿಪ್ರಾಯ. ಏನ್ರಪ್ಪ ನಿಮ್ದೆಲ್ಲ? ಎಸ್, ಓಕೆ. ಮಕ್ಕಳು ನಿಂತು ಮಾತಾಡ್ತಾವ್ರೆ. ಇನ್ನೊಂದಷ್ಟು ಜನ ನಾನು ಹೋಗ್ತಾ ಮಾತಾಡ್ತೀನಿ. ಇಲ್ಲಿ ನಾನು ಕಂಡಂತೆ ರಾಜಕಾರಣ ಅಲ್ಲ, ಹೆಂಗಸರು ಮಕ್ಕಳು ಮಾತಾಡ್ಸೋಕಿಷ್ಟೇ. ನಮ್ಮ ದೇವರು ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಬರ್ತಾರೆ ಅಂತ ಬಂದು ಹೇಳ್ತಿದ್ದೀವಿ, MLA ಬರ್ತಾರೆ ಅಂತ ಬಂದು ಹೇಳ್ತಿದ್ದೀವಿ ಅಂತಲ್ಲ. ಶ್ರೀರಾಮ ನಮ್ಮ ದೇವರು, ನಮ್ಮ ಬಾವುಟ ಹಾಕಿ ಅನ್ನೋದು ಈ ಜನರ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಮತ್ತಷ್ಟು ಜನ ಮಾತಾಡ್ತೀನಿ.